ಕೇರಳಂ ಬಾಲಕಿ ಶ್ರೀನಂದ ನಿಗೂಢ ಸಾವಿಗೆ ಟ್ವಿಸ್ಟ್ ಸಿಗ್ತಾ ಇದೆ. ತಂದೆ ಬೈದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರ ಬಾಲಕಿ ಅನ್ನೋ ಪ್ರಶ್ನೆ ಕೂಡ ಇದೆ. ಶ್ರೀನಂದ ಸೆಲ್ಫಿ ತಗೊಳ್ತಿದ್ರಂತೆ, ಅದನ್ನ ನೋಡಿರುವಂತ ತಂದೆ ಬೈದಿದ್ರಂತೆ. ಮೊಬೈಲ್ ಕೊಡು ಅನ್ನೋದಾಗಿ ಮಗಳಿಗೆ ಬೈದಿದ್ರಂತೆ ತಂದೆ. ಮಾಣಿಕ್ಯದಾರ ಬಳಿ ತಂದೆ ವಾರ್ನಿಂಗ್ ಮಾಡಿರ್ತಾರೆ. ಆ ನಂತರದಲ್ಲಿ ಶ್ರೀನಂದ ಫಾಲ್ಸ್ಗೆ ಹೋಗಲ್ಲ, ವಾಪಸ್ ಬಂದಿರ್ತಾರೆ. ಶ್ರೀನಂದ ಅವರ ತಂದೆ ರಮೇಶ್ ಹಿರಿಯ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸ್ಥಳದಿಂದ ಜಿಗಿದು ಹಾಗಾದ್ರೆ ಬಾಲಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಲ್ಜಾರಿ ಬಿದ್ದಿದ್ದಾರಾ ಅಥವಾ ಕೊಲೆನ ಆತ್ಮಹತ್ಯೆನ, ಈ ಎಲ್ಲ ಆಯಾಮದಲ್ಲಿ ತನಿಖೆ ನಡೀತಾ ಇರಬೇಕಾದ್ರೆ ತಂದೆಯ ಹೇಳಿಕೆಯನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ತಂದೆ ಹೇಳಿದ್ದು ಮೊಬೈಲ್ ವಿಚಾರವಾಗಿ ಅವ್ರು ಸೆಲ್ಫಿ ತಗೊಳ್ತಾ ಇದ್ರು, ಅದಕ್ಕೆ ಬೈದಿದ್ದೆ, ಮೊಬೈಲ್ ಕೊಡು ಅನ್ನೋದಾಗಿ ವಾರ್ನ್ ಮಾಡಿದ್ದೆ ಅಂತ. ಅದಾದ ನಂತರ ಎಲ್ಲರೂ ಫಾಲ್ಸ್ಗೆ ಹೋಗ್ತಾರೆ, ಬಟ್ ಇವರು ಹೋಗಿರೋದಿಲ್ಲ ಶ್ರೀನಂದ ಅವರು. ಕೇರಳಂ ಬಾಲಕಿ ಶ್ರೀನಂದ ನಿಗೂಢ ಸಾವಿಗೆ ಟ್ವಿಸ್ಟ್ ಸಿಗ್ತಾ ಇದೆ. ತಂದೆ ಬೈದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರ ಬಾಲಕಿ ಅನ್ನೋ ಪ್ರಶ್ನೆ ಕೂಡ ಇದೆ. ಶ್ರೀನಂದ ಸೆಲ್ಫಿ ತಗೊಳ್ತಿದ್ರಂತೆ, ಅದನ್ನ ನೋಡಿರುವಂತ ತಂದೆ ಬೈದಿದ್ರಂತೆ. ಮೊಬೈಲ್ ಕೊಡು ಅನ್ನೋದಾಗಿ ಮಗಳಿಗೆ ಬೈದಿದ್ರಂತೆ ತಂದೆ. ಮಾಣಿಕ್ಯದಾರ ಬಳಿ ತಂದೆ ವಾರ್ನಿಂಗ್ ಮಾಡಿರ್ತಾರೆ. ಆ ನಂತರದಲ್ಲಿ ಶ್ರೀನಂದ ಫಾಲ್ಸ್ಗೆ ಹೋಗಲ್ಲ, ವಾಪಸ್ ಬಂದಿರ್ತಾರೆ. ಶ್ರೀನಂದ ಅವರ ತಂದೆ ರಮೇಶ್ ಹಿರಿಯ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸ್ಥಳದಿಂದ ಜಿಗಿದು ಹಾಗಾದ್ರೆ ಬಾಲಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಲ್ಜಾರಿ ಬಿದ್ದಿದ್ದಾರಾ ಅಥವಾ ಕೊಲೆನ ಆತ್ಮಹತ್ಯೆನ, ಈ ಎಲ್ಲ ಆಯಾಮದಲ್ಲಿ ತನಿಖೆ ನಡೀತಾ ಇರಬೇಕಾದ್ರೆ ತಂದೆಯ ಹೇಳಿಕೆಯನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ತಂದೆ ಹೇಳಿದ್ದು ಮೊಬೈಲ್ ವಿಚಾರವಾಗಿ ಅವ್ರು ಸೆಲ್ಫಿ ತಗೊಳ್ತಾ ಇದ್ರು, ಅದಕ್ಕೆ ಬೈದಿದ್ದೆ, ಮೊಬೈಲ್ ಕೊಡು ಅನ್ನೋದಾಗಿ ವಾರ್ನ್ ಮಾಡಿದ್ದೆ ಅಂತ. ಅದಾದ ನಂತರ ಎಲ್ಲರೂ ಫಾಲ್ಸ್ಗೆ ಹೋಗ್ತಾರೆ, ಬಟ್ ಇವರು ಹೋಗಿರೋದಿಲ್ಲ ಶ್ರೀನಂದ ಅವರು.